ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ತಂಡ ಇಲ್ಲಿ ತೆಲುಗು ಟೈಟನ್ಸ್ ಮುಂದೆ ಒಂದು ರೋಮಾಂಚಕವಾದ ಪಂದ್ಯದಲ್ಲಿ ಗೆದ್ದ ಬಳಿಕ ಇವತ್ತು ಬಂದುಬಿಟ್ಟು ರಾತ್ರಿ 9 ಗಂಟೆಗೆ ತಮಿಳ್ ತಲೆವಾಸ್ ಮುಂದೆ ತನ್ನ PKL ಸೀಸನ್ 12ರ 8ನೇ ಪಂದ್ಯವನ್ನು ಆಡಲಿದೆ. ಮತ್ತು ನಿನ್ನೆ ನಡೆದ ತೆಲುಗು ಟೈಟನ್ಸ್ ಮುಂದಿನ ಪಂದ್ಯದಲ್ಲಿ ಅಂತೂ ಓದೋ ಸಮಯದಲ್ಲಿ ಬೆಂಗಳೂರು ಬುಲ್ಸ್ಗಿಂತ ತೆಲುಗು ಟೈಟನ್ಸ್ ಅವರು 10 ಅಂಕಗಳ ಲೀಡಲ್ಲಿ ಇದ್ದರು. ಆದರೆ ಕೊನೆಗೆ ನಾವಿಲ್ಲಿ ಕಂಬ್ಯಾಕನ್ನು ಮಾಡಿದ್ದು ಅಂತಿಮದಲ್ಲಿ ನಾವು 2 ಅಂಕಗಳ ಒಂದು ಲೀಡಿಂದ ಈ ಮ್ಯಾಚನ್ನು ಗೆಲ್ಲುತ್ತೇವೆ. ಮತ್ತು ಈ ಪಂದ್ಯದಲ್ಲಿ ಪುನಃ ನಮ್ಮ ಅಲಿರೇಜಾ ಮಿರ್ಜಾಯಿನ್, ಗಣೇಶ ಬಿ ಇವರೆಲ್ಲ ರೇಡಿಂಗಲ್ಲಿ ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಮತ್ತು ನಾವು ಡಿಫೆನ್ಸ್ ಬಗ್ಗೆ ಅಂತೂ ಮಾತಾಡೋದು ಬೇಡ, ಡಿಫೆನ್ಸಲ್ಲಿ ಕೂಡ ಎಲ್ಲ ಆಟಗಾರರು ಉತ್ತಮವಾದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದು ನಾವು ಈ ಪಂದ್ಯವನ್ನು ಕೂಡ ಗೆದ್ದು ಈಗ PKL ಅಲ್ಲಿ ಕಂಟಿನ್ಯೂಸ್ ಆಗಿ 4 ಪಂದ್ಯವನ್ನು ಗೆದ್ದಿದ್ದೇವೆ. ಸೊ ಇವತ್ತು ನಾವಿಲ್ಲಿ ತಮಿಳ್ ತಲೆವಾಸ್ ಮುಂದೆ ಪಂದ್ಯವನ್ನು ಆಡಲಿದ್ದು ನಾವು ಈ ಪಂದ್ಯವನ್ನು ಕೂಡ ಗೆದ್ದರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇನ್ನೂ ಕೂಡ ಒಂದು ಬಲಿಷ್ಠವಾದ ಪೊಸಿಷನ್ಗೆ ಹೋಗುತ್ತೇವೆ. ಮತ್ತಿಲ್ಲಿ ಈಗ ನಾವು ಪಾಯಿಂಟ್ಸ್ ಟೇಬಲ್ ಅಲ್ಲಿ 4ನೇ ಪೊಸಿಷನ್ ಅಲ್ಲಿ ಇದ್ದಾರೆ. ತಮಿಳ್ ತಲೆವಾಸ್ ಅವರು 8ನೇ ಕ್ರಮಾಂಕದಲ್ಲಿ ಇದ್ದಾರೆ. ಹಾಗಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈ ಪಂದ್ಯದ ಪ್ರಿವ್ಯೂವನ್ನು ಮಾಡೋಣ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ನಾವು ಇನ್ನೂ ತರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಈಗಾಗಲೇ ಪವನ್ ಶರಾವತ್ ಅವರು ತಮಿಳ್ ತಲೆವಾಸ್ನಿಂದ ಹೊರಗೆ ಬಿದ್ದಿದ್ದಾರೆ. ಹೌದು, ಈ ಇಬ್ಬರ ಮಧ್ಯೆ ಏನೋ ಗೊಂದಲವಾಗಿದ್ದು ಈಗ ಪವನ್ ಶರಾವತ್ ಅವರು ಈ ಬಾರಿಯ PKL ಅಲ್ಲಿ ತಮಿಳ್ ತಲೆವಾಸ್ ಪರವಾಗಿ ಆಡುವುದಿಲ್ಲ. ಹಾಗಾಗಿ ಇದು ನಮ್ಮ ಬೆಂಗಳೂರು ಬುಲ್ಸ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳಬಹುದು. ಯಾಕೆಂದರೆ ಈಗ ಅವರ ಕ್ಯಾಪ್ಟನ್ ಮತ್ತು ಒನ್ ಆಫ್ ದ ಮೇನ್ ರೇಡರ್ ಆಗಿದ್ದ ಪವನ್ ಶರಾವತ್ ಅವರೇ ಇಲ್ಲ. ಮತ್ತು ಈಗ ನಾವು ಈ ಎರಡೂ ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡನ್ನು ನೋಡೋದಾದರೆ ಬೆಂಗಳೂರು ಬುಲ್ಸ್ ಮತ್ತು ತಮಿಳ್ ತಲೆವಾಸ್ ಅವರು ಟೋಟಲ್ ಆಗಿ 16 ಪಂದ್ಯವನ್ನು ಆಡಿದ್ದಾರೆ. ಮತ್ತು ಈ 16 ಪಂದ್ಯದಲ್ಲಿ ನಮ್ಮ ಬುಲ್ಸ್ 12 ಪಂದ್ಯವನ್ನು ಗೆದ್ದಿದ್ದಾರೆ. ತಮಿಳ್ ತಲೆವಾಸ್ ಅವರು ಕೇವಲ 4 ಪಂದ್ಯವನ್ನಷ್ಟೇ ಗೆದ್ದಿದ್ದಾರೆ. ಹಾಗಾಗಿ ಹೆಡ್ ಟು ಹೆಡ್ ರೆಕಾರ್ಡಲ್ಲಿ ನಾವು ತುಂಬಾ ಮುಂದೆ ಇದ್ದೇವೆ. ಮತ್ತು ಈಗಾಗಲೇ ನಾವಿಲ್ಲಿ 4 ಕಂಟಿನ್ಯೂಸ್ ಆಗಿ ಪಂದ್ಯವನ್ನು ಗೆದ್ದಿದ್ದು ನಮ್ಮ ಕಾನ್ಫಿಡೆನ್ಸ್ ಇಲ್ಲಿ ಟಾಪ್ ಲೆವೆಲಲ್ಲಿ ಇದೆ. ಅಂದರೆ ಈಗ ನಾವು ಒಂದು ತುಂಬಾ ಉತ್ತಮವಾದ ರಿದಮಲ್ಲಿದ್ದು ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇರುವುದರಿಂದ ನಾವು ಇವತ್ತಿನ ಪಂದ್ಯವನ್ನು ಗೆಲ್ಲುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಮತ್ತು ನಾವು ಫ್ರೆಂಡ್ಸ್ ಇಲ್ಲಿ ತಮಿಳ್ ತಲೆವಾಸ್ ತಂಡದಲ್ಲಿ ನಮಗೆ ಕೆಲವು ಮೇನ್ ಥ್ರೆಟ್ ಯಾರಾಗಬಹುದು ಅಂತ ನೋಡೋದಾದರೆ ಸೊ ಫಸ್ಟಿಗೆ ನಮಗೆ ಮುಖ್ಯವಾದ ಥ್ರೆಟ್ ಬಂದುಬಿಟ್ಟು ರೈಡಿಂಗಲ್ಲಿ ಅರ್ಜುನ್ ದೇಸ್ವಾಲ್ ಅವರೇ ಆಗುತ್ತಾರೆ. ಹೌದು ಫ್ರೆಂಡ್ಸ್, ಅರ್ಜುನ್ ದೇಸ್ವಾಲ್ ಅವರು ತಮಿಳ್ ತಲೆವಾಸ್ನ ಒಂದು ಮೇನ್ ರೇಡರ್ ಆಗಿದ್ದು ಇವರ ಫಾರ್ಮ್ ಕೂಡ ತುಂಬಾ ಉತ್ತಮವಾಗಿ ಇದೆ. ಹಾಗಾಗಿ ನಮ್ಮ ಡಿಫೆನ್ಸ್ ಏನಾದರೂ ಇಲ್ಲಿ ಅರ್ಜುನ್ ದೇಸ್ವಾಲ್ ಅವರನ್ನು ತಡೆದರೆ ನಾವು ಈ ಪಂದ್ಯವನ್ನು ಅರ್ಧ ಗೆದ್ದಂತೆ. ಮತ್ತು ನಮ್ಮ ಡಿಫೆನ್ಸ್ಗಂತೂ ಇಲ್ಲಿ ಅರ್ಜುನ್ ದೇಸ್ವಾಲ್ ಅವರನ್ನು ತಡೆಯುವುದು ದೊಡ್ಡ ವಿಷಯವಲ್ಲ. ಯಾಕೆಂದರೆ ನಮ್ಮ ಡಿಫೆಂಡರ್ಗಳು ಅಷ್ಟು ಸ್ಟ್ರಾಂಗ್ ಆಗಿ ಇದ್ದಾರೆ. ನಮ್ಮ ಯೋಗೇಶ್ ದಯ್ಯ, ಸತ್ಯಪ್ಪ ಮಟ್ಟಿ ಅಥವಾ ದೀಪಕ್ ಶಂಕರ್, ಸಂಜಯ್ ದುಲ್ ಇವರೆಲ್ಲರೂ ಕೂಡ ಟಾಪ್ ಆದಂಥ ಒಂದು ಫಾರ್ಮ್ ಅಲ್ಲಿ ಇದ್ದು ಇಲ್ಲಿ ಅರ್ಜುನ್ ದೇಸ್ವಾಲ್ ಅವರನ್ನು ತುಂಬಾ ಈಸಿಯಾಗಿ ಹಿಡಿಯಬಹುದು. ಮತ್ತು ಇವರ ಡಿಫೆನ್ಸ್ ಅಲ್ಲಿ ಕೂಡ ನಿತೇಶ್ ಕುಮಾರ್, ಆಶೀಶ್ ಮತ್ತು ಹಿಮಾಂಶುನಂತ ಕೆಲವು ಅದ್ಭುತವಾದಂಥ ಡಿಫೆಂಡರ್ಗಳು ಇದ್ದಾರೆ. ಹಾಗಾಗಿ ನಮ್ಮ ರೇಡರ್ಗಳು ಇಲ್ಲಿ ಸ್ವಲ್ಪ ನೋಡಿಕೊಂಡು ಪಾಯಿಂಟ್ಸ್ ಅನ್ನು ತಂದರೆ ನಾವು ಈ ಪಂದ್ಯವನ್ನು ಕೂಡ ಈಸಿಯಾಗಿ ಗೆಲ್ಲುತ್ತೇವೆ. ಯಾಕೆಂದರೆ ನಿನ್ನೆ ನೀವೆಲ್ಲರೂ ಕೂಡ ನೋಡಿದ್ದೀರಿ ಗಣೇಶ ಬಿ ಅವರು ಕೊನೆಗೆ ಎಂಥ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರಂತ. ನಿಮ್ಮ ಪ್ರಕಾರ ಇವತ್ತಿನ ಪಂದ್ಯವನ್ನು ಯಾರು ಗೆಲ್ಲಬಹುದು? ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.